ನಾನು ಶಿವಶಂಕರ್ ಕಾಮತ್. ಈಶಾವಾಸ್ಯ ದಿವ್ಯ ಸಿದ್ಧಿ ಅಕಾಡೆಮಿಗೆ ನಿಮಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಈ ಕನ್ನಡ ಫಾಂಟ್ಗಳ ಸಾಫ್ಟ್ವೇರ್ ನುಡಿ 6.0 ಅನ್ನೋದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು, ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು, ಆಮೇಲೆ ಅದನ್ನು ಡೌನ್ಲೋಡ್ ಮಾಡಿ ಆದಮೇಲೆ ಯಾವ ರೀತಿ ಅದನ್ನು ನಾವು ಓಪನ್ ಮಾಡ್ಬೋದು ಕಂಪ್ಯೂಟ್ರಲ್ಲಿ ಅನ್ನೋ ಬಗ್ಗೆ ತಿಳಿಸಿಕೊಡಲಿದ್ದೀನಿ. ನೀವು ವಿಂಡೋಸ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಮಾಡಬಹುದಾಗಿದೆ. ಮೊದಲಿಗೆ ನೀವು ಬ್ರೌಸರನ್ನು ಉಪಯೋಗ ಮಾಡಬೇಕು. ಬ್ರೌಸರ್ ನನ್ನ ಹತ್ರ ಕ್ರೋಮ್ ಅನ್ನೋ ಬ್ರೌಸರ್ ಇದೆ. ನೀವು ಕೂಡ ಕ್ರೋಮ್ ಅನ್ನೋ ಬ್ರೌಸರ್ ಉಪಯೋಗ ಮಾಡ್ಬೋದು. ಇಲ್ಲ ಅಂದರೆ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಕೂಡ ಬರ್ತದೆ, ಆ ಎಕ್ಸ್ಪ್ಲೋರರ್ ಕೂಡ ಉಪಯೋಗ ಮಾಡಿ ನೀವು ಡೌನ್ಲೋಡ್ ಮಾಡ್ಬೋದು. ನಾನು ಕ್ರೋಮ್ ಮೂಲಕ ನಿಮಗೆ ತೋರಿಸಿಕೊಡಲಿದ್ದೀನಿ. ಮೊದಲಿಗೆ ಗೂಗಲ್ ಕ್ರೋಮಿಗೆ ಹೋಗಿ ನೀವು ಗೂಗಲ್ ಸರ್ಚ್ ಕೊಡಬೇಕಾಗುತ್ತೆ. ಗೂಗಲ್ ಸರ್ಚಲ್ಲಿ ನುಡಿ 6.0 ಅನ್ನೋ ಸರ್ಚ್ ವಾಕ್ಯವನ್ನು ಬರೀಬೇಕಾಗುತ್ತೆ. ಆಮೇಲೆ ಸರ್ಚ್ ಅಂದ ಕೂಡಲೇ ನಿಮಗೆ ಈ ಸರ್ಚ್ ರಿಸಲ್ಟ್ಸ್ ಇಲ್ಲಿ ಸಿಗ್ತವೆ. ಈ ಸರ್ಚ್ ರಿಸಲ್ಟಲ್ಲಿ ಮೂರನೆಯದು ನೀವು ನೋಡೋದಿದ್ರೆ www.kagapa.in ಅನ್ನೋದು ಲಿಂಕ್ ಸಿಗ್ತದೆ. ಈ ಲಿಂಕಲ್ಲಿ ನೀವು ಓಪನ್ ಲಿಂಕ್ ಇನ್ ನ್ಯೂ ಟ್ಯಾಬ್ ಅನ್ನೋ ಈ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಇನ್ನೊಂದು ಟ್ಯಾಬಲ್ಲಿ ಓಪನ್ ಆಗುತ್ತೆ. ಈ ಟ್ಯಾಬಲ್ಲಿ ಓಪನ್ ಮಾಡಿದರೆ ನಿಮಗೆ ಕನ್ನಡ ಗಣಕ ಪರಿಷತ್ತು ಅನ್ನೋ ವೆಬ್ಸೈಟ್ ಓಪನ್ ಆಗಿಬಿಡುತ್ತೆ. ಇಲ್ಲಿ ನಿಮಗೆ ಕನ್ನಡದ ಬಗ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಉಚಿತ ತಂತ್ರಾಂಶಗಳು ಅನ್ನೋ ಒಂದು ಸೆಕ್ಷನ್ ಬಲಗಡೆಯಲ್ಲಿ ಕೊಟ್ಟಿರುತ್ತಾರೆ. ಇದರ ಕೆಳಗೆ ನಿಮಗೆ ನುಡಿ 6.0 ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ ಅನ್ನೋ ಒಂದು ಲಿಂಕ್ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಈ ವಿಂಡೋಸ್ ಕ್ರೋಮ್ ಇಲ್ಲಾಂದರೆ ಗೂಗಲ್ ಕ್ರೋಮ್ ತುಂಬ ಉಪಯುಕ್ತವಾಗಿರೋ ವೆಬ್ ಬ್ರೌಸರ್. ಇಲ್ಲಿ ಡೌನ್ಲೋಡ್ ಆಗ್ತಾ ಇರುತ್ತೆ ಮತ್ತು ನಿಮಗೆ ಕಾಣುತ್ತೆ. ಡೌನ್ಲೋಡ್ ಆಗ್ತಾ ಇದ್ದಾಗೇ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇಲ್ಲಿ ಓಪನ್ ವೆನ್ ಡನ್ ಈ ಆಪ್ಷನ್ ಮೊದಲೇ ನೀವು ಕ್ಲಿಕ್ ಮಾಡಿದರೆ ಇದು ಡೌನ್ಲೋಡ್ ಆದ ಕೂಡಲೇ ನುಡಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಶೋ ಇನ್ ಫೋಲ್ಡರ್ ಅಂತ ಆಪ್ಷನ್ ಇದೆ. ಆ ಫೋಲ್ಡರಿಗೆ ಹೋದರೆ ಆಲ್ರೆಡಿ ಡೌನ್ಲೋಡ್ ಆಗಿರುವ ನುಡಿ ಸಾಫ್ಟ್ವೇರ್ ನಿಮಗೆ ಸಿಕ್ಬಿಡುತ್ತೆ. ಅದನ್ನು ನೀವು ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡೋದು ತುಂಬ ಸರಳವಾಗಿದೆ. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ವಾಪಸ್ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಇದು ತುಂಬ ಸರಳವಾಗಿದೆ. ನಿಮಗೆ ಏನಾದರೂ ತೊಂದರೆ ಇದ್ದರೆ ಕಮೆಂಟಲ್ಲಿ ಹಾಕಿ ಪ್ರಶ್ನೆಗಳನ್ನು ಕೇಳ್ಬೋದು. ಈ ಡೌನ್ಲೋಡ್ ಆದಮೇಲೆ ಅದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಉಪಯುಕ್ತ ಮಾಹಿತಿ ಇದೆ, ಯಾವ ರೀತಿ ಯಾವ ವಿಷಯ ಬೇಕಾಗುತ್ತೆ ಅನ್ನೋ ಮಾಹಿತಿ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ಮೇಲೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ನಿಮಗೆ ಡೆಸ್ಕ್ಟಾಪಲ್ಲಿ ಇಲ್ಲಿ ನುಡಿ 6.0 ಅನ್ನುವ ಒಂದು ಶಾರ್ಟ್ಕಟ್ ಅಂತೀವಿ, ಇದು ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನಾನು 2 ವರ್ಷನ್ಸ್ ಅಂತೀವಿ, ನುಡಿ 4.0 ಮತ್ತು ನುಡಿ 6.0 ಎರಡನ್ನೂ ಇನ್ಸ್ಟಾಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳೋದಿದ್ರೆ ನುಡಿ 4.0 ನನಗೆ ಅವಶ್ಯಕತೆ ಇಲ್ಲ. ಈ ಹೈಯರ್ ವರ್ಷನ್ ನುಡಿ 6.0 ಆಲ್ರೆಡಿ ನನ್ನ ಡೆಸ್ಕ್ಟಾಪಲ್ಲಿದೆ. ಆದ್ದರಿಂದ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಈ ಡೌನ್ಲೋಡನ್ನು ಯಾವ ರೀತಿ ಮಾಡಬೇಕು, ಏನಾದರೂ ತೊಂದರೆ ಇದ್ದರೆ ಯಾವ ರೀತಿಯ ಮಾಹಿತಿ ಬೇಕು ಅನ್ನೋ ಬಗ್ಗೆ ಇಲ್ಲಿ ನುಡಿ 6.0 ಸಹಾಯ ಕಡತ ಇಲ್ಲಿ ಪಡೆಯಿರಿ ಅನ್ನೋ ಒಂದು ವಾಕ್ಯ ಇದೆ. ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಲಿಂಕನ್ನು ನಿಮಗೆ ನುಡಿ 6.0 ಸಹಾಯ ಅನ್ನೋ ಒಂದು ಈ MS ವರ್ಡ್ ಡಾಕ್ಯುಮೆಂಟ್ ಓಪನ್ ಆಗಿರುತ್ತೆ ಕನ್ನಡದಲ್ಲಿ. ಅದನ್ನು ನೀವು ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿರುತ್ತಾರೆ. ಯಾವ ರೀತಿ ನೀವು ನುಡಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಬೋದು, ಇನ್ಸ್ಟಾಲ್ ಮಾಡಿದಾಗ ಏನಾದರೂ ಎರರ್ ಬಂದರೆ ಯಾವ ರೀತಿ ಅದನ್ನು ತಗೋಬೇಕು, ಯಾವ ರೀತಿ ಅದನ್ನು ಕರೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಮತ್ತು ಕೆಲವೊಂದು ಈ ನುಡಿ ಸಾಫ್ಟ್ವೇರನ್ನು ಓಪನ್ ಮಾಡಿದ ಮೇಲೆ ಯಾವ ರೀತಿಯಾದ ಈ ಕೀಬೋರ್ಡ್ ಕಾಂಬಿನೇಷನ್ಸ್ ಅಂತೀವಿ, ಕಾ ಬರೆಯೋಕ್ಕೆ ಯಾವ ಕೀಯನ್ನು ಉಪಯೋಗ ಮಾಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಅಲ್ಲಿ ಕೊಟ್ಟಿರುತ್ತಾರೆ. ಇದರ ಬಗ್ಗೆ ಇನ್ನೂ ಆಳವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡಲಿದ್ದೀನಿ. ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೀನಿ ಈ ವಿಡಿಯೋವನ್ನು. ಧನ್ಯವಾದಗಳು.